ಹಲೋ ವೀಕ್ಷಕರೇ, ನಮಸ್ತೆ. ನಾನು ನಿಮ್ಮ ಸುನಿಲ್. ವೆಲ್ಕಮ್ ಟು ಮಿಸ್ಟರ್ ಸಿ ಎಸ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ನಾನಿವತ್ತು ಬಂದಿರೋದು ಕರ್ನಾಟಕ ರಾಜ್ಯದ ಪ್ರಸಿದ್ಧ ಜಾನಪದ ಆಚರಣೆ ಆಗಿರುವ ಕರಗ ಮಹೋತ್ಸವಕ್ಕೆ ಬಂದಿದ್ದೀನಿ. ಹಾಗೂ ಈ ಕರಗ ಮಹೋತ್ಸವಕ್ಕೆ ಒಳ್ಳೆಯ ಇತಿಹಾಸವಿದೆ, ಒಳ್ಳೆಯ ಪೌರಾಣಿಕ ಕಥೆ ಇದೆ ಮತ್ತು ಒಟ್ಟಾರೆ 2 ದಂತಕಥೆಯ ಹಿನ್ನೆಲೆ ಕೂಡ ಇದೆ. ನಾನಿವತ್ತು ಇದರ ಎಲ್ಲ ವಿಷಯಗಳನ್ನು ನಾನು ನಿಮಗೆ ತಿಳಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಬೋದು. ವೀಕ್ಷಕರೇ, ಶತಮಾನದ ಇತಿಹಾಸವನ್ನು ಹೊಂದಿರುವಂತಹ ನಮ್ಮ ಬೆಂಗಳೂರಿನ ಕರಗಕ್ಕೆ ಅದರದ್ದೇ ಆದಂತಹ ಒಂದು ವೈಶಿಷ್ಟ್ಯತೆವಿದೆ. ಮತ್ತು ಕರಗ ಪದದ ಅರ್ಥ ಏನಪ್ಪ ಅಂತಂದರೆ ಕುಂಭ ಅಂತೇಳಿ. ಮತ್ತು ಈ ಪದಕ್ಕೆ ಇನ್ನೊಂದು ಅರ್ಥ ಇದೆ. ಅದೇನಪ್ಪ ಅಂತಂದರೆ ಕೈಯಿಂದ ಮುಟ್ಟದೆ ರುಂಡದ ಮೇಲೆ ಧರಿಸಿ ಗತಿಸುವುದನ್ನು ಅಥವಾ ತಿರುಗಿಸುವುದನ್ನು ಕರಗ ಅಂತೇಳಿ ಕರೀತಾರೆ. ಮತ್ತು ಈ ಕರಗಗಳಲ್ಲಿ ತುಂಬ ವಿಧಗಳಿವೆ. ಒನಕೆ ಕರಗ, ಚೊಂಬಿನ ಕರಗ, ಚಿತ್ರಗೋಪುರ ಕರಗ, ಚಿತ್ತಗೋಪುರ ಕರಗ, ಧರ್ಮರಾಯನ ಕರಗ, ಹೂವಿನ ಕರಗ ಮತ್ತು ಪಟದ ಕುಣಿತ, ಹೀಗೆ ಹಲವಾರು ವಿಧಗಳಿವೆ. ವೀಕ್ಷಕರೇ, ನೀವೇನು ನೋಡ್ತಾ ಇದ್ದೀರಲ್ಲ, ಇದೇ ಧರ್ಮರಾಯನ ದೇವಾಲಯ. ಮತ್ತು ನೀವು ಎಡಕ್ಕೆ ನೋಡಿದ್ರೆ ವಿಘ್ನೇಶ್ವರನ ದೇವಾಲಯವನ್ನು ನೋಡ್ಬೋದು. ಎಡಕ್ಕೆ ನೋಡಿದ್ರೆ ಮುತ್ಯಾಳಮ್ಮ ತಾಯಿಯ ದೇವಾಲಯವಿದೆ. ವೀಕ್ಷಕರೇ, ಕರಗ ಮಹೋತ್ಸವದ ಸಂದರ್ಭದಲ್ಲಿ ಆದಿಶಕ್ತಿ ಶ್ರೀ ದ್ರೌಪದಿಯನ್ನು ವೈನಿಕುಲ ಕ್ಷತ್ರಿಯ ಜನಾಂಗದವರು ಆರಾಧ್ಯ ದೇವವಾಗಿ ಪೂಜೆಯನ್ನು ಮಾಡ್ತಾರೆ. ಮತ್ತು ಈ ವೈನಿಕುಲ ಕ್ಷತ್ರಿಯ ಜನಾಂಗವನ್ನು ತಿಗಳ ಕ್ಷತ್ರಿಯ ಜನಾಂಗ ಎಂದು ಕರೀತಾರೆ. ಮತ್ತು ಈ ಜನಾಂಗವು ಮೂಲತಃ ತಮಿಳುನಾಡಿನವರಾಗಿದ್ದು 15ನೇ ಶತಮಾನದಲ್ಲಿ ಮೈಸೂರು ಸರ್ಕಾರಕ್ಕೆ ಬಂದಂತಹ ಸಮಯದಲ್ಲಿ ಇವರು ಕರ್ನಾಟಕದಲ್ಲಿಯೇ ನೆಲೆಸಿದ್ದರು. ಹಾಗೂ ಹೈದರಾಲಿಯು ದಕ್ಷಿಣ ಭಾರತದ ಮೇಲೆ ದಂಡಯಾತ್ರೆ ಮಾಡುವ ಸಮಯದಲ್ಲಿ ಈ ಜನಾಂಗವು ವೀರಾವೇಶದಿಂದ ಮತ್ತು ಧೈರ್ಯದಿಂದ ಹೈದರಾಲಿ ವಿರುದ್ಧ ಯುದ್ಧವನ್ನು ಮಾಡಿ ಜಯವನ್ನು ತಂದುಕೊಡ್ತಾರೆ. ಇದಾದ ನಂತರ ಈ ಜನಾಂಗದ ಧೈರ್ಯಕ್ಕೆ, ಸಾಹಸಕ್ಕೆ ಮತ್ತು ಇವರ ವೃತ್ತಿಯ ತೋಟಗಾರಿಕೆಯನ್ನು ಮೆಚ್ಚಿ ಇವರು ಮೈಸೂರಿನಿಂದ ಹಿಂತಿರುಗುವಾಗ ಇವರಲ್ಲಿ ಕೆಲವರನ್ನು ತಮ್ಮೊಡನೆ ಸೇರಿಸಿಕೊಳ್ಳಬೇಕೆಂದು ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಮತ್ತು ಬೆಂಗಳೂರಿನಲ್ಲಿ ಆಶ್ರಯವನ್ನು ನೀಡಿದ್ದಾರೆ ಎನ್ನುವುದು ಇತಿಹಾಸದಲ್ಲಿದೆ. ಮತ್ತು ಈ ಜನಾಂಗವು ಬೆಂಗಳೂರು, ತುಮಕೂರು, ಕೋಲಾರ ಜಿಲ್ಲೆಗಳಿಂದ ಇವರೇ ಈಗ ವಿಸ್ತಾರಗೊಂಡಿದ್ದಾರೆ. ಇವರು ಮೂಲತಃ ಪ್ರಾರಂಭದಿಂದಲೂ ಪಾಂಡವರ ಆರಾಧಕರಾಗಿರ್ತಾರೆ. ಮತ್ತು ಇವರ ಜನಾಂಗದಲ್ಲಿ ಒಬ್ಬ ಮೂಲ ಪುರುಷ ಬೆಂಕಿಯಲ್ಲಿ ಜನಿಸಿದ್ದನೆಂಬ ಪ್ರತೀತಿ ಇದೆ. ಹಾಗೂ ಮಹಾಭಾರತದಲ್ಲಿ ಬೆಂಕಿಯಲ್ಲಿ ದ್ರೌಪದಿ ಜನಿಸಿದ್ದರಿಂದ ಈ ಒಂದು ಕರಗವನ್ನು ದ್ರೌಪದಿ ಹೆಸರಿನಲ್ಲಿ ಆಚರಣೆ ಮಾಡಲಾಗಿದೆ. ವೀಕ್ಷಕರೇ, ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ, ಈ ಒಂದು ಕರಗ ನೋಡೋದಕ್ಕೆ ಎಷ್ಟೋ ಜನ ಮುಸ್ಲಿಂ ಜನನೂ ಕೂಡ ಇಲ್ಲಿ ಬರ್ತಾರೆ. ಈ ಕರಗ ನೋಡೋದಕ್ಕೆ ನಿಜವಾಗ್ಲೂ ಯಾವುದೇ ರೀತಿ ಭೇದ ಇಲ್ಲದೆ ಮುಸ್ಲಿಂ ಜನನೂ ಕೂಡ ಬರ್ತಾರೆ. ಮತ್ತು ಅವರಿಗೆ ಸಪೋರ್ಟ್ ಮಾಡ್ತಾ ನಮ್ಮ ಹಿಂದೂಗಳು ಕೂಡ ಇರ್ತಾರೆ ಅಲ್ಲಿ. ವೀಕ್ಷಕರೇ, ನೀವೇನು ನೋಡ್ತಾ ಇದ್ದೀರಲ್ಲ, ಈ ಒಂದು ಕರಗ ತೇರಿನ ತಯಾರಿನ ಈಗ ಶುರು ಮಾಡ್ಕೊಂಡಿದ್ದಾರೆ.
ವೀಕ್ಷಕರೇ, ಈ ಕರ್ಗ ಮಹೋತ್ಸವಕ್ಕೆ ಒಟ್ಟಾರೆ 2 ದಂತಕಥೆಯ ಹಿನ್ನೆಲೆ ಇದೆ. ಮೊದಲನೇದು ಯಾವುದಪ್ಪ ಅಂತಂದರೆ, ಮಹಾಭಾರತದ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರು ಕೌರವರ ಮೇಲೆ ಯುದ್ಧವನ್ನು ಮಾಡಿ ಜಯಶಾಲಿ ಆಗ್ತಾರೆ. ನಂತರ ಕೆಲವು ವರ್ಷಗಳ ಕಾಲ ಹಸ್ತಿನಾಪುರವನ್ನು ಆಳ್ವಿಕೆ ಮಾಡಿ ನಂತರ ತಮ್ಮ ಎಲ್ಲ ರಾಜ್ಯಗಳನ್ನು ಮಕ್ಕಳಿಗೆ ವಹಿಸಿ ಪಾಂಡವರು ಮತ್ತು ದ್ರೌಪದಿ ಸ್ವರ್ಗಕ್ಕೆ ಹೋಗುವಂಥ ಯೋಜನೆಯನ್ನು ಮಾಡ್ತಾರೆ. ದ್ರೌಪದಿ ಹಾಗೂ ಪಾಂಡವರು ಸ್ವರ್ಗಾರೋಹಣ ಮಾಡುವ ಸಮಯದಲ್ಲಿ ಮೊದಲು ದ್ರೌಪದಿ ಹೋಗುವ ದಾರಿಯಲ್ಲೇ ಮೂರ್ಛೆ ಹೋಗ್ತಾಳೆ. ಆದರೆ ಇದನ್ನು ತಿಳಿಯದ ಪಾಂಡವರು ಮುಂದೆ ದಾರಿ ನೋಡ್ತಾ ಮುನ್ನುಗ್ತಾರೆ. ಇನ್ನು ಕೆಲವು ಸಮಯದ ನಂತರ ದ್ರೌಪದಿಗೆ ಮೂರ್ಛೆಯಿಂದ ಎಚ್ಚರಗೊಳ್ತಾಳೆ. ದ್ರೌಪದಿ ಎಚ್ಚರಗೊಂಡ ನಂತರ ದ್ರೌಪದಿ ಎದುರಿಗೆ ತಿಮರಾಸುರ ಎಂಬ ರಾಕ್ಷಸನನ್ನು ನೋಡ್ತಾಳೆ. ಆಗ ದ್ರೌಪದಿಯು ತಿಮರಾಸುರನೆಂಬ ರಾಕ್ಷಸನನ್ನು ಸದೆ ಬಡಿಯುವುದಕ್ಕಾಗಿ ಆದಿಶಕ್ತಿಯ ರೂಪವನ್ನು ತೋರುತ್ತಾ ತನ್ನ ತಲೆಯಿಂದ ಯಜಮಾನರನ್ನು ಮತ್ತು ತನ್ನ ಹಣೆಯಿಂದ ಗಣಾಚಾರಿಗಳನ್ನು ಮತ್ತು ಕಿವಿಯಿಂದ ಗೌಡರನ್ನು, ತನ್ನ ಬಾಯಿಂದ ಗಂಟೆ ಪೂಜಾರಿಗಳನ್ನು ಮತ್ತು ಹೆಗಲಿನಿಂದ ವೀರಕುಮಾರರನ್ನು ಸೃಷ್ಟಿ ಮಾಡ್ತಾಳೆ. ಇದಾದ ನಂತರ ಇವರೆಲ್ಲರೂ ಆ ರಾಕ್ಷಸನೊಂದಿಗೆ ಯುದ್ಧವನ್ನು ಮಾಡಿ ಸದೆ ಬಡಿತಾರೆ. ಇದೆಲ್ಲ ಆದ ಬಳಿಕ ದ್ರೌಪದಿಯು ಪುನಃ ಸ್ವರ್ಗಕ್ಕೆ ಹೋಗುವ ನಿರ್ಧಾರ ಮಾಡಿದಾಗ ಅಲ್ಲಿಯೇ ಇದ್ದಂಥ ಶ್ರೀಕೃಷ್ಣ ದ್ರೌಪದಿಯ ಮಕ್ಕಳಿಗೆ ಹೇಳ್ತಾನೆ, ನಿಮ್ಮ ತಾಯಿಯನ್ನು ನೀವು ಸ್ವರ್ಗಕ್ಕೆ ಹೋಗುವುದಾಗಿ ತಡೆಯಬೇಕು ಎಂದು ಹೇಳಿದಾಗ ದ್ರೌಪದಿಯ ಮಕ್ಕಳು ಕತ್ತಿಯನ್ನು ಎದೆಗೆ ಚುಚ್ಚಿಕೊಂಡು ಹೇಳ್ತಾರೆ, ತಾಯಿ ನೀನೀಗ ಸ್ವರ್ಗಕ್ಕೆ ಹೋದರೆ ನಮಗೆ ಇನ್ನು ಯಾರು ದಿಕ್ಕು ಎಂದು ದುಃಖದಿಂದ ಹೇಳಿದಾಗ ಈಗ ದ್ರೌಪದಿಯ ಮಕ್ಕಳು ಎದೆಗೆ ಚುಚ್ಚಿಕೊಂಡಂಥ ಕತ್ತಿಯನ್ನೇ ಈಗ ನಮ್ಮ ಈ ಕರ್ಗ ಮಹೋತ್ಸವದಲ್ಲಿ ಅಲುಗು ಸೇವೆ ಎಂದು ಕರಿತೀವಿ. ಆಗ ಆದಿಶಕ್ತಿ ದ್ರೌಪದಿ ಮಕ್ಕಳ ದುಃಖಿತ ಮಾತಿಗೆ ಮರುಕವಾಗಿ ಒಂದು ಮಾತನ್ನು ಹೇಳ್ತಾಳೆ, ಪ್ರತಿ ವರ್ಷವೂ 3 ದಿನ ನಾನು ಭೂಮಿಗೆ ಬಂದು ನನ್ನ ಮಕ್ಕಳನ್ನು ನೋಡ್ತೀನಿ ಅಂತ ಹೇಳ್ತಾರೆ. ಈ 3 ದಿನವೇ ಈಗ ನಾವು ಆಚರಿಸುವಂತಹ ಕರ್ಗ ಆಚರಣೆ ಆಗಿದೆ ಎಂದು ಇಲ್ಲಿನ ಸ್ಥಳೀಯರ ನಂಬಿಕೆ. ಹಾಗೂ ಇನ್ನೊಂದು ದಂತಕಥೆಯ ಹಿನ್ನೆಲೆ ಏನಪ್ಪ ಅಂತಂದರೆ, ದ್ವಾಪರ ಯುಗದಲ್ಲಿ ಸರ್ವಾಲಂಕಾರ ಭೂಷಿತೆಯಾದ ದ್ರೌಪದಿ ಮಂಗಳ ಕಳಶವನ್ನು ಹಿಡಿದು ಸ್ವಯಂವರಕ್ಕೆ ಹೋಗ್ತಾಳೆ. ಅಲ್ಲಿಯೇ ಇದ್ದಂತಹ ಅರ್ಜುನ ಮತ್ಸ್ಯವನ್ನು ಭೇದಿಸಿ ಆ ಸ್ವಯಂವರದಲ್ಲಿ ದ್ರೌಪದಿಯನ್ನು ವಿವಾಹವಾಗ್ತಾನೆ. ಇದಾದ ನಂತರ ಕುಂತಿಯ ಅಭಿಲಾಷೆಯಂತೆ ಉಳಿದ 4 ಪಾಂಡವರನ್ನು ಶಾಸ್ತ್ರೋಕ್ತವಾಗಿ ವಿವಾಹ ಆಗ್ತಾಳೆ. ಹಾಗೂ ಆ ಸಮಯದಲ್ಲಿಯೇ ಸಂತೋಷದಿಂದ ಕೈಯಲ್ಲಿದ್ದಂತಹ ಮಂಗಳ ಕಳಶವನ್ನು ಶಿರದಲ್ಲಿ ಧರಿಸ್ತಾಳೆ. ಆಗ ಇದುವೇ ಕರ್ಗ ಎಂದು ಕರೆಯುವ ನಂಬಿಕೆ ಕೂಡ ಇದೆ.
Vaya, 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 un portazo.